ಮೊದಲನೆಯ ಪ್ರಶ್ನೆ, ಯಾವ ದೇಶವನ್ನು ನದಿಗಳ ದೇಶ ಎಂದು ಕರೆಯಲಾಗುತ್ತದೆ? ಎ ಜಪಾನ್, ಬಿ ಇಂಡಿಯಾ, ಸಿ ಚೈನಾ, ಡಿ ಬ್ರೆಜಿಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರೆಜಿಲ್. ಎರಡನೆಯ ಪ್ರಶ್ನೆ, ಸೋನಿ ಯಾವ ದೇಶಕ್ಕೆ ಸೇರಿದಂತಹ ಕಂಪನಿ? ಎ ಜಪಾನ್, ಬಿ ಇಂಡಿಯಾ, ಸಿ ಚೈನಾ, ಡಿ ರಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜಪಾನ್. ಮೂರನೆಯ ಪ್ರಶ್ನೆ, ಭಾರತದ ಅತಿದೊಡ್ಡ ಜೈಲು ಎಲ್ಲಿ ಕಂಡುಬರುತ್ತದೆ? ಎ ಬಳ್ಳಾರಿ, ಬಿ ತಿಹಾರ್ ಜೈಲು ನವದೆಹಲಿಯಲ್ಲಿ, ಸಿ ಕೋಲ್ಕತ್ತಾದಲ್ಲಿ, ಡಿ ಪುಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತಿಹಾರ್ ಜೈಲು ನವದೆಹಲಿಯಲ್ಲಿ. ನಾಲ್ಕನೆಯ ಪ್ರಶ್ನೆ, ಆವಿಗೆ ತಿಂದ ಆಹಾರ ಜೀರ್ಣವಾಗಲು ಎಷ್ಟು ದಿನ ಬೇಕಾಗುತ್ತದೆ? ಎ 5 ದಿನಗಳು, ಬಿ 3 ದಿನಗಳು, ಸಿ 2 ದಿನಗಳು, ಡಿ 4 ದಿನಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 5 ದಿನಗಳು. ಐದನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಹೆಚ್ಚು ಹಬ್ಬಗಳನ್ನು ಆಚರಿಸಲಾಗುತ್ತದೆ? ಎ ರಷ್ಯಾ, ಬಿ ಭಾರತ, ಸಿ ಭೂತಾನ್, ಡಿ ಅಮೇರಿಕಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ. ಆರನೆಯ ಪ್ರಶ್ನೆ, ರಾಗಿ ಮುದ್ದೆ ತಿನ್ನುವುದರಿಂದ ಏನು ಉಪಯೋಗ? ಎ ಮಲಬದ್ಧತೆ ನಿವಾರಣೆ, ಸಿ ಬಿಪಿ ನಿಯಂತ್ರಣ, ಬಿ ಹೃದಯ ಸಮಸ್ಯೆ ನಿವಾರಣೆ, ಡಿ ತುಂಬಾ ಆರೋಗ್ಯಕರ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ. ಏಳನೆಯ ಪ್ರಶ್ನೆ, ಗಾಳಿಯಲ್ಲಿ ಯಾವುದು ಹೆಚ್ಚಾಗಿ ಕಂಡುಬರುತ್ತದೆ? ಎ ಇಂಗಾಲದ ಡೈಆಕ್ಸೈಡ್, ಬಿ ಸಾರಜನಕ, ಸಿ ಜಲಜನಕ, ಡಿ ಆಮ್ಲಜನಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಾರಜನಕ. ಎಂಟನೆಯ ಪ್ರಶ್ನೆ, ಇಂಗಾಲದ ಅತಿ ಕಠಿಣವಾದ ರೂಪ ಯಾವುದು? ಎ ವಜ್ರ, ಬಿ ಬಂಗಾರ, ಸಿ ಗ್ರಾಫೈಟ್, ಡಿ ಕಲ್ಲಿದ್ದಲು ಅಥವಾ ಬ್ಲ್ಯಾಕ್ ಕೋಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಜ್ರ. ಒಂಬತ್ತನೆಯ ಪ್ರಶ್ನೆ, ಅತಿ ಹೆಚ್ಚು ಕಾಫಿಯನ್ನು ಬೆಳೆಯುವಂತಹ ಏಕೈಕ ರಾಜ್ಯ ಯಾವುದು? ಎ ಬಿಹಾರ್, ಬಿ ಕೇರಳ, ಸಿ ಗೋವಾ, ಡಿ ನಮ್ಮ ಕರ್ನಾಟಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕ. ಹತ್ತನೆಯ ಪ್ರಶ್ನೆ, ಕೇಸರಿಯನ್ನು ಎಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ? ಎ ಬಿಹಾರ್, ಬಿ ಲಡಾಖ್, ಸಿ ಉತ್ತರ ಪ್ರದೇಶ, ಡಿ ಜಮ್ಮು ಮತ್ತು ಕಾಶ್ಮೀರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಜಮ್ಮು ಮತ್ತು ಕಾಶ್ಮೀರ. 11ನೆಯ ಪ್ರಶ್ನೆ, ಯಾವ ನದಿ ಪಶ್ಚಿಮಕ್ಕೆ ಹರಿಯುತ್ತದೆ? ಎ ಯಮುನಾ, ಬಿ ನರ್ಮದಾ, ಸಿ ತುಂಗಭದ್ರಾ, ಡಿ ಗಂಗಾ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನರ್ಮದಾ ನದಿ. 12ನೆಯ ಪ್ರಶ್ನೆ, ಭಾರತದ ಅತ್ಯಂತ ಪ್ರಾಚೀನ ತೈಲ ಶುದ್ಧೀಕರಣ ಘಟಕ ಯಾವುದು? ಎ ಅಂಕಲೇಶ್ವರ, ಬಿ ದಿಗ್ಬೋಯ್, ಸಿ HMT, ಸಿ ನೌಗಾಂವ್.
ಸರಿಯಾದ ಉತ್ತರ ಆಪ್ಷನ್ ಬಿ ದಿಗ್ಬೋಯ್. 13ನೆಯ ಪ್ರಶ್ನೆ, ಅಧಿಕಾರದಲ್ಲಿ ಇರುವಾಗಲೇ ಬಂಧನಕ್ಕೆ ಒಳಗಾದ ಮುಖ್ಯಮಂತ್ರಿಗಳು ಯಾರು? ಎ ಕುಮಾರಸ್ವಾಮಿ, ಬಿ ಅರವಿಂದ್ ಕೇಜ್ರಿವಾಲ್, ಸಿ ಸ್ಟಾಲಿನ್, ಡಿ BS ಯಡಿಯೂರಪ್ಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದೆಹಲಿಯ ಮುಖ್ಯಮಂತ್ರಿಗಳಾದ ಅರವಿಂದ್ ಕೇಜ್ರಿವಾಲ್. 14ನೆಯ ಪ್ರಶ್ನೆ, ನೆನೆಸಿಟ್ಟ ಕಡಲೆ ಬೀಜವನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಏನು ಉಪಯೋಗ? ಎ BP ಕಡಿಮೆ, ಬಿ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ, ಸಿ ತೂಕ ಇಳಿಕೆಯಾಗುತ್ತದೆ, ಡಿ ದೇಹದಲ್ಲಿ ರಕ್ತ ವೃದ್ಧಿಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ, ಈ ರಾಶಿಯವರು ಪ್ರೀತಿಯಲ್ಲಿ ತುಂಬ ಮೋಸ ಹೋಗುತ್ತಾರೆ. ಎ ವೃಷಭ ಮತ್ತು ಮೀನರಾಶಿ, ಬಿ ಮೇಷ ಮತ್ತು ಮಿಥುನ ರಾಶಿ, ಸಿ ಕನ್ಯಾ ಮತ್ತು ತುಲಾ ರಾಶಿ, ಡಿ ಸಿಂಹ ಮತ್ತು ಕುಂಭರಾಶಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೇಷ ಮತ್ತು ಮಿಥುನ, ಆಪ್ಷನ್ ಡಿ ಸಿಂಹ ಮತ್ತು ಕುಂಭರಾಶಿ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.